ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ಒಂದು ವಿಡಿಯೋನ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ. ಸ್ನೇಹಿತರೆ, ಏನು ಗೊತ್ತಾ, ಗೃಹಲಕ್ಷ್ಮಿ ಯೋಜನೆ ಹಣ 5,000 ಬರಲ್ಲ, ಇನ್ನು ಮುಂದೆ 2,000 ಬರೋದು ಅನ್ನೋದು ಕನ್ಫರ್ಮ್ ಆಗಿದೆ. ಯಾರು ಕೂಡ 5,000 ಬರುತ್ತಾ ಅಥವಾ 2,000 ಬರುತ್ತಾ ಅಂತ ಗೊಂದಲ ಬೇಡ. 2,000ನೇ ಬರೋದು. ಕೊಡುವಂತ ಗೃಹಲಕ್ಷ್ಮಿ ಯೋಜನೆ ಹಣ 2,000ನೇ ಕರೆಕ್ಟಾಗಿ ತಿಂಗಳ ಕೊಡ್ತಾ ಹೋದ್ರೆ ಸಾಕು, ಅದಂತೂ ನಿಜ. ಈಗ ಗೃಹಲಕ್ಷ್ಮಿ ಯೋಜನೆಯ 32, 33ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಹಾಗೇನೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಮತ್ತೊಮ್ಮೆ ಅರ್ಜಿಯನ್ನ ಸಲ್ಲಿಸಬೇಕು, ಯಾವಾಗಿಂದ ಅರ್ಜಿಯನ್ನ ಸಲ್ಲಿಸಬೇಕು, ಬಯೋಮೆಟ್ರಿಕ್ ಎಲ್ಲಿ ಹೋಗಿ ಕೊಡಬೇಕು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅರ್ಧಂಬರ್ಧ ವಿಡಿಯೋನ ನೋಡಿದ್ರೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ನಿಮ್ಗೆ ಸಿಗೋದಿಲ್ಲ. ಇನ್ನೊಂದು ವಿಚಾರವನ್ನ ನಿಮ್ಗೆ ಹೇಳಬೇಕು ಸ್ನೇಹಿತರೆ, ಏನಂದ್ರೆ ಕೆಲವೊಂದೆರಡು ಜನ ಕಮೆಂಟ್ ಮಾಡಿದ್ರು. ಸೊ ನಾನು ಹಿಂದಿನ ವಿಡಿಯೋದಲ್ಲೇ ಹೇಳಿದೆ, ನಿಮಗೆ ನೋಡೋಕೆ ಇಷ್ಟ ಇದ್ರೆ ನೋಡಿ, ಇಲ್ಲಾಂದರೆ ಬೇಡ. ನಂಗೆ ಸಪೋರ್ಟ್ ಮಾಡೋ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್, ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ತುಂಬ ಜನ ಇದ್ದಾರೆ ಅಂತ. ಏನಂತ ಅಂದರೆ, ಇವರಿಗೆ ಮಾಡೋಕ್ಕೆ ಕೆಲಸ ಇಲ್ವೋ ಅಥವಾ ಬೇರೆ ಕೆಲಸ ಇಲ್ವೋ ಗೊತ್ತಿಲ್ಲ, ಕಮೆಂಟ್ ಮಾಡೋದೇ ಕೆಲಸ. ಸೊ ನನ್ನ ಕೆಲಸ ಏನಂದರೆ, ನಾನು ಯೂಟ್ಯೂಬ್ ಮಾಡೋದೇ ನನ್ನ ಕೆಲಸ, ನಾನು ಮಾಡ್ತಾ ಇದ್ದೀನಿ. ಸುಮ್ಮನೆ ಬಂದುಬಿಟ್ಟು ನಾನು ಹೇಳಿದ್ದೀನಿ ಎಲ್ಲ ವಿಡಿಯೋದಲ್ಲೂ, ಇದು ಗ್ಯಾರಂಟಿ ಅಲ್ಲ, 5,000 ರೂಪಾಯಿ ಗ್ಯಾರಂಟಿ ಅಲ್ಲ, ಇದು ಕೊಡೋದೇ 2,000 ರೂಪಾಯಿ ಕರೆಕ್ಟಾಗಿ ಕೊಟ್ಟರೆ ಸಾಕು ಅಂತ. ಬಂದಿಲ್ಲ ಅಂದರೆ ನೋಡಿ, ನಮ್ಮ ಅಪ್ಪನ ಮನೆಯಿಂದ ನಿಮ್ಗೆ ಏನಾದ್ರು ಕೊಡ್ತೀರಾ ಅಥವಾ ನಿಮ್ಮ ಅಪ್ಪನ ಮನೆಯಿಂದ ನೀವೇನಾದ್ರು ಬೇರೆ ಯಾರಿಗಾರು ಕೊಡ್ತೀರಾ? ಇಲ್ಲ ಅಲ್ವಾ? ಸೊ ಸುಮ್ಮನೆ ಯಾಕೆ ಈ ಥರ ಕಾಂಟ್ರವರ್ಸಿ ಮಾಡ್ತಾ ಇದ್ದೀರೋ ನನಗೆ ಅರ್ಥ ಆಗ್ತಾ ಇಲ್ಲ. ಸೊ ಮಾತಾಡ್ಬೇಕಾದ್ರೆ ಏನು ಮಾತಾಡ್ತೀನಿ ಅಂತ ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಮಾತಾಡಿ, ಬೇರೆ ಇನ್ನೇನೋ ಇಟ್ಕೊಂಡು ಮಾತಾಡಬೇಡಿ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಯಾಕಂದರೆ ತುಂಬ ಜನ ನಿಮ್ಮ ರಿಲೇಟಿವ್ಸು, ಫ್ರೆಂಡ್ಸು ಅಥವಾ ನಿಮ್ಮ ಫ್ರೆಂಡ್ಸಿನ ಅಮ್ಮ ಅವರು ಯಾರೋ ಒಬ್ಬರು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊತಿರ್ತಾರೆ. ಸೊ ಅವರಿಗೆಲ್ಲ 100% ಯೂಸ್ಫುಲ್ ಆಗುತ್ತೆ. ಯಾಕೆಂದರೆ ಗೃಹಲಕ್ಷ್ಮಿ ಅನ್ನೋದು ದೊಡ್ಡ ಯೋಜನೆ. ಈ ಯೋಜನೆ ಅಡಿಯಲ್ಲಿ ಎಷ್ಟೋ ಕೋಟಿ ಜನ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊತಾ ಇದ್ದಾರೆ. ಸೊ ಆದರೆ ಏನಾಗಿದೆ ಅಂದರೆ, ಇಲ್ಲಿ ಕೆಲವೊಂದಿಷ್ಟು ಜನ ಮಾಡಿರುವಂಥ ತಪ್ಪಿಗೆ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನು ಮತ್ತೊಮ್ಮೆ ಅರ್ಜಿಯನ್ನು ಹಾಕಿ ನೀವು ಹಣ ಪಡ್ಕೊಳ್ಳಿ ಅಂತ ಸರ್ಕಾರ ಹೇಳ್ತಾ ಇದೆ. ಅಂದರೆ ಹೇಗೆ ಅಂದರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ತುಂಬ ಜನ ಏನು ಮಾಡಿದ್ದಾರೆ ಅಂದರೆ ಸ್ನೇಹಿತರೆ, ಸೊ ಇವರು ಕರೆಕ್ಟಾಗಿ ಅರ್ಜಿಯನ್ನು ಹಾಕೋದಿರಲಿ, ಕರೆಕ್ಟಾಗಿ ಈಗ ನಾವು ಸರ್ಕಾರ ರೂಲ್ಸ್ ಹೇಳಿದೆ, ನೀವು ಟ್ಯಾಕ್ಸ್ ಪೇಯರ್ ಆದರೆ ಅರ್ಜಿಯನ್ನು ಹಾಕಬೇಡಿ, ಅಥವಾ ನೀವು ಬಂದುಬಿಟ್ಟು ಏನಂತ ಅಂದರೆ, ಸೊ ಇವ್ರು ಏನು ಮಾಡ್ತಾರೆ, ಅರ್ಜಿ ತನಗೂ ಸಿಗಬಾರ್ದು ಬೇರೆಯವ್ರಿಗೂ ಸಿಗಬಾರ್ದು ಅಂತ ಹೇಳ್ಬಿಟ್ಟು ಟ್ಯಾಕ್ಸ್ ಪೇಯರ್ ಅಂತ ಗೊತ್ತು. ಈಗ ನೀವು ಟ್ಯಾಕ್ಸ್ ತಗೊತಾ ಇದ್ದೀರಾ ಅನ್ನೋದು ನನಗೆ ಗೊತ್ತಿರಲ್ಲ, ನಿಮಗೆ ಗೊತ್ತಿರುತ್ತೆ, ಆದರೂ ಕೂಡ ನಮಗೂ ಒಂದು ಸಿಗಲಿ ಅಂತ ಅರ್ಜಿಯನ್ನು ಹಾಕ್ಬಿಡೋದು. ಈ ಥರ ಮಾಡಿರೋಂಥ ಕೆಲಸಕ್ಕೇನೆ ಡಿ ಕೆ ಶಿವಕುಮಾರ್ ಸರ್ ಅವ್ರು ಹೇಳಿದ್ದಾರೆ, ಟ್ಯಾಕ್ಸ್ ಪೇಯರ್ಗೆ ಹಣ ಕೊಡಲ್ಲ ಅಂತ ಮುಂಚೆನೇ ಹೇಳಿದರು. ಆದರೂ ಕೂಡ ತುಂಬ ಜನ ಹಣವನ್ನು ಪಡ್ಕೊತಾ ಇದ್ದೀರಿ. ಈಗ ಏನಾಗ್ಬಿಟ್ಟಿದೆ, ಇನ್ನು ಕೆಲವರು ಪಾಪ ವಯಸ್ಸಾದವ್ರು ತೀರ್ಕೊಂಡು ಹೋಗಿದ್ದಾರೆ. ಸೊ ಅವ್ರು ಏನು ಮಾಡಿದ್ದಾರೆ, ಅವ್ರ ಮನೆಯವರಿಗೆ 2,000 ರೂಪಾಯಿ ಹಣ ಬರ್ತಾಯಿದೆ. ಅಂದರೆ ಯಾರು ತೀರಿದಾರೋ ಅವ್ರ ಅಕೌಂಟಿಗೆ ಬರ್ತಾ ಇದೆ. ಬಟ್ ಮನೇಲಿ ಈಗ ATM ಕಾರ್ಡ್ ಇದ್ರೆ ಆರಾಮಾಗಿ ಹಣ ತಗೋಬೋದಲ್ಲ, ಈ ಥರ ಹಣ ತಗೊತಾ ಇದ್ದಾರೆ. ಬಟ್ ಇದೇನಂತ ಅಂದರೆ, ಕೆಲವರಿಗೆ ಗೊತ್ತಿಲ್ಲದೇನೂ ಕ್ಯಾನ್ಸಲ್ ಮಾಡಿಸ್ದೆ ಸುಮ್ಮನಿರ್ಬೋದು, ಇನ್ನು ಕೆಲವರು ಯಾಕೆ ಇರಲಿ ಬಿಡು ಬಂದರೆ ಬರಲಿ ಅಂತ ಕೂಡ ಸುಮ್ಮನಿರ್ಬೋದು. ಇದು ಒಂದು ಕೂಡ ಇರುತ್ತೆ ಕಾರಣ. ಬಟ್ ನಾನಿಲ್ಲಿ ಏನಂತಂದರೆ, ತುಂಬ ಜನ ಬಂದರೆ ಬರಲಿ ಅಂತಲೇ ಇರ್ತಾರೆ, ಅಥವಾ ಕ್ಯಾನ್ಸಲ್ ಮಾಡಿಸೋದು ಹೇಗೆ ಅಂತ ಗೊತ್ತಿಲ್ಲದೆ ಕೂಡ ಸುಮ್ಮನೆ ಇರ್ಬೋದು. ಅದ್ರ ಬಗ್ಗೆ ನಾನು ಕಂಪ್ಲೇಂಟ್ ಮಾಡಲ್ಲ, ಅದು ಅವ್ರವ್ರ ಒಪಿನಿಯನು. ಅದಕ್ಕೆ ಸರ್ಕಾರ ಏನು ಮಾಡಿದೆ, ಇಲ್ಲ ನಾನು ಚೆಕ್ ಮಾಡಿಸ್ತೀವಿ ಅಂತ ಇದು ಮಾಡಿಬಿಟ್ಟಿದ್ದಾರೆ. ಸೊ ಇನ್ನು ಗೃಹಲಕ್ಷ್ಮಿ ಯೋಜನೆ ಅರ್ಜಿಗೆ ಮತ್ತೆ ಮರು ಅರ್ಜಿಯನ್ನು ಹಾಕಬೇಕು ಅಂತ ಇದು ಡಿ ಕೆ ಶಿವಕುಮಾರ್ ಸರ್ ಅವರೇ ಹೇಳಿದ್ದು. ಯಾಕೆಂದರೆ ಈ ಥರ ಎಲ್ಲ ಆಗಿರೋದಕ್ಕೆ ಸರ್ಕಾರಕ್ಕೆ ಈಗ ನೋಡಬೇಕು, ಪ್ರತಿಯೊಬ್ಬರಿಗೂ 2,000 ಅಂದರೆ ಎಷ್ಟು ಕೋಟಿ ಹಣ ಬೇಕು. ಸರ್ಕಾರ ದಿನದಿಂದ ದಿನಕ್ಕೆ ಸರ್ಕಾರಕ್ಕೆ ಸಾಲ ಆಗತ್ತೆ ವಿನಃ ನಮಗೇನು ಅದರಿಂದ ಲಾಭ ಇಲ್ಲ. ಸೊ ನಾವು 2,000 ರೂಪಾಯಿ ಬರುತ್ತೆ ಅಂತ ಹೇಳ್ಬೋದು, ಆದರೆ ಈ ಸಾಲ ಮಾಡೋದ್ರಿಂದ ಆ ಹೊರೆಯನ್ನು ನಮ್ಮ ಮೇಲೆ ಹಾಕತ್ತೆ ಸರ್ಕಾರ. ಈಗ ಬೇರೆ ಒಂದು ರೂಪದಲ್ಲೋ ಅಥವಾ ಮತ್ತೊಂದು ರೂಪದಲ್ಲೋ ಸರ್ಕಾರ ನಮ್ಮ ಮೇಲೆ ಹೊರೆಯನ್ನು ಹಾಕತ್ತೆ. ಅದನ್ನು ಕಟ್ಟೋದು ಯಾರು? ನಾವೇನೆ. ಸೊ ಇದಕ್ಕೆಲ್ಲ ನಾವೇನು ಮಾಡಬೇಕು, ಸರ್ಕಾರ ಈಗ ಮರು ಅರ್ಜಿಯನ್ನು ಹಾಕಕ್ಕೆ ಹೇಳಿದೆ. ಅದು ಯಾವಾಗಿಂದ ಅಂತ ಇನ್ನು ಕನ್ಫರ್ಮ್ ಡೇಟ್ ಕೊಟ್ಟಿಲ್ಲ, ಕೊಟ್ಟಾಗ ನಾನು ನಿಮ್ಗೆ ಕನ್ಫರ್ಮ್ ಮಾಡ್ತೀನಿ. ಬಟ್ ನೀವು ಅವಾಗ ಏನೇನು ತೊಗೋಬೇಕು ಅನ್ನೋದು ನಿಮ್ಗೆ ಗೊತ್ತಿದೆ ಅಲ್ವಾ? ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ರೇಷನ್ ಕಾರ್ಡಿಗೆ ಈ KYC ಲಿಂಕ್ ಆಗಿರಬೇಕು. ಅಂದರೆ ಆಧಾರ್ ಕಾರ್ಡ್ ಲಿಂಕು ಎಲ್ಲರದು ಆಗಿರುತ್ತೆ. ಮತ್ತು ಬ್ಯಾಂಕ್ ಸ್ಟೇಟ್ಮೆಂಟ್ ಇಷ್ಟೇ ತೊಗೊಂಡು ಹೋದರೆ ಆಯಿತು.
ಮತ್ತೇನೂ ಇಲ್ಲ. ಬಟ್ ಬಯೋಮೆಟ್ರಿಕ್ ಕೊಡಿಸ್ಕೊಳ್ತಾರೆ ಅಲ್ಲೇ ಅರ್ಜಿಯನ್ನು ಹಾಕಕ್ಕೆ ಹೋದಾಗ ಸೈಬರ್ ಸೆಂಟ್ರು ಅಥವಾ ಗ್ರಾಮವನ್ನೋ ಕರ್ನಾಟಕವನ್ನೋ ಬ್ಯಾಂಗ್ಳೂರ್ವನ್ನೋ ಇಂಥದ್ರಲ್ಲಿ. ಬಟ್ ಇನ್ನೂ ಕನ್ಫರ್ಮ್ ಡೇಟನ್ನು ಅನೌನ್ಸ್ಮೆಂಟ್ ಮಾಡಿಲ್ಲ. ಸೊ ದಯವಿಟ್ಟು ನೆನಪಲ್ಲಿ ಇಟ್ಕೊಳ್ಳಿ, ಯಾರಾದರೂ ಅಷ್ಟೇ ಅರ್ಜಿಯನ್ನು ಹಾಕಕ್ಕೆ ಹೋಗ್ತೀರಾ ಅಂದರೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ಅರ್ಜಿಯನ್ನು ಹಾಕಿ. ಬಟ್ ಇನ್ನು ಕನ್ಫರ್ಮ್ ಮಾಡಿಲ್ಲ. ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕೂಡ ಅಷ್ಟೇ 32-33ನೇ ಕಂತಿನ ಹಣವನ್ನು ಏನು ಬಿಡುಗಡೆ ಮಾಡ್ತಾರೋ ಇಲ್ಲಿ ಮರುಪರಿಶೀಲನೆಯನ್ನು ಮಾಡಿ ಹಣವನ್ನು ಹಾಕ್ಬೋದು, ಅಥವಾ ನಿಮಗೆ ಸೋಮವಾರದಿಂದನೇ ಹಣವನ್ನು ಹಾಕ್ಬೋದು. ಯಾಕಂದರೆ ಈಗ ಡಿ.ಕೆ. ಶಿವಕುಮಾರ್ ಸರ್ ಅವರು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ ಮೇಲೆ ಇನ್ನೂ ಕೂಡ ಯಾರಿಗೂ ಹಣ ಸಿಕ್ಕಿಲ್ಲ. ಈಗ ತುಂಬ ಜನ 5,000 ಕೊಡ್ತಾರೆ ಅಂತ ಎಲ್ಲ ಕಡೆಯೂ ಸ್ಪ್ರೆಡ್ ಆಯಿತು. 5,000 ಕೊಡಲ್ಲ, ಸುಮ್ಮನೆ ಅದ್ರ ಬಗ್ಗೆ ಆಸೆ ಇಟ್ಕೊಳಕ್ಕೆ ಹೋಗ್ಬಿಡಿ. ಕೊಡೋ ಹಣನೇ ಕರೆಕ್ಟಾಗಿ ಕೊಟ್ಟರೆ ಸಾಕಾಗ್ಬಿಟ್ಟಿದೆ ಜನರಿಗೆ. 5,000 ಕೊಟ್ಬಿಟ್ರೆ ಅಷ್ಟೇ ಎಲ್ಲರ ತಲೆನೂ ಮುಗ್ದೋಯ್ತು ಅಂತ ನಾನು ಹೇಳ್ತೀನಿ. ಯಾಕೆ ಅಂದರೆ 5,000 ರೂಪಾಯಿ ಅನ್ನೋದು ಸಣ್ಣ ಅಮೌಂಟ್ ಅಲ್ಲ, ದೊಡ್ಡ ಅಮೌಂಟು. 2,000 ರೂಪಾಯಿ ಕೂಡ ಅಷ್ಟೇ ದೊಡ್ಡ ಅಮೌಂಟು. ಅದೇನಾಗತ್ತೆ ಅಂದರೆ ನಾವೀಗ ಹೇಳ್ತೀವಿ ಹಣ ಕೊಡ್ತಾರೆ ಅಂತ, ಅದೇನಾಗ್ಬಿಡುತ್ತೆ ಸರ್ಕಾರದ ಮೇಲೆ ಹೆವಿ ಆಗುತ್ತೆ. ಸರ್ಕಾರ ಸಾಲ ಮಾಡುತ್ತೆ, ಆ ಹಣವನ್ನು ನಮ್ಮ ತಲೆ ಮೇಲೆ ಹಾಕ್ತಾರೆ. ನಾವೀಗ ನೋಡ್ಬೋದು, ಒಂದು ಡ್ರೆಸ್ ತೊಗೊಳಕ್ಕೆ ಹೋದರೆ ನಮ್ಗೆ ಎಷ್ಟು ಅಮೌಂಟ್ ಇರುತ್ತೆ. ಈಗ ಎಕ್ಸಾಂಪಲ್ ನಿಮ್ಗೆ ಗೊತ್ತಿರುತ್ತೆ, ಈಗ ಟ್ಯಾಕ್ಸ್ ಅಂತ ಏನು ಹಾಕ್ತಾರೋ ಅದೇ ಥರನೇ ನಮಗೆ ಡೈರೆಕ್ಟಾಗಿ ಟ್ಯಾಕ್ಸ್ ಹಾಕಲ್ಲ. ಇಲ್ಲಿ 2,000 ರೂಪಾಯಿ ಕೊಡ್ಬೋದು, ಬೇರೆ ಒಂದು ವಿಚಾರಕ್ಕೆ ನಮ್ಗೆ ಟ್ಯಾಕ್ಸ್ ಬಿದ್ದೇ ಬೀಳುತ್ತೆ. ಈಗ ನೀವು ನೋಡ್ತಾ ಇರ್ಬೋದು, ದಿನದಿಂದ ದಿನಕ್ಕೆ ತರಕಾರಿ ರೇಟ್ಗಳಾಗಿರ್ಬೋದು, ಬೇಳೆಕಾಳುಗಳ ರೇಟ್ ಆಗಿರ್ಬೋದು, ಹಣ್ಣುಗಳ ರೇಟ್ ಆಗಿರ್ಬೋದು, ಪ್ರತಿಯೊಂದು ಜಾಸ್ತಿ ಆಗ್ತಿದೆ ವಿನಃ ಕಮ್ಮಿ ಆಗ್ತಾ ಇಲ್ಲ. ಸೊ ಇಲ್ಲಿ ನಾವು ಬೆಳೆದಿರುವಂಥ ರೈತರಿಗೆ ಎಷ್ಟು ಪ್ರಮಾಣದಲ್ಲಿ ಸಿಗ್ತಾ ಇದೆಯೋ ಲಾಭ ಗೊತ್ತಿಲ್ಲ. ಬಟ್ ಆದರೆ ಪರ್ಚೇಸ್ ಮಾಡೋರಿಗಂತೂ ಹೆವಿ ಲಾಸ್ ಆಗ್ತಾ ಇದೆ, ಅದಂತೂ ನಾನು ಹೇಳಬಲ್ಲೆ. ಸೊ ಪಾಪ ಎಷ್ಟೋ ಜನ ರೈತರು ನೀವು ನೋಡ್ಬೋದು, ಪಾಪ ಅವರು ತರಕಾರಿಗಳೆಲ್ಲ ಕೊಳ್ತು ಹೋಗ್ತಾ ಇರತ್ತೆ, ಬಟ್ ಅವರಿಗೆ ಯಾವುದೇ ರೀತಿಯಾಗಿ ನಿಮಗೆ ಲಾಭ ಸಿಗ್ತಾ ಇರಲ್ಲ. ಅದೇ ನಾವು ಪರ್ಚೇಸ್ ಮಾಡೋಕ್ಕೆ ಹೋಗಿ ಅವ್ರು ಮಾರಿರೋದಕ್ಕಿಂತ ಡಬಲ್ ರೇಟ್ ನಮಗೆ ಬಿದ್ದಿರುತ್ತೆ. ಸೊ ಇದೇ ಪ್ರಪಂಚ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹಾಗೆಯೇ ಕಮೆಂಟ್ ಮಾಡಬೇಕಾದ್ರೂ ಅಷ್ಟೇ ಸ್ನೇಹಿತರೆ, ಇಲ್ಲಿ ನಾನು ಒಂದು 10 ನಿಮಿಷ ಟೈಮ್ ಕೊಟ್ಟು ಒಂದು ವಿಡಿಯೋದ ಮುಂದೆ ಮಾತಾಡ್ತೀನಿ ಅಂದರೆ ನಂಗೆ ಬೇರೆ ಕೆಲಸ ಇಲ್ಲ ಅಂತಲ್ಲ. ಸೊ ನನ್ನ ಕೆಲಸನೇ ಇದು, ನಾನು ಇದು ಮಾತಾಡ್ತೀನಿ. ಇಲ್ಲಿ ಮಾತಾಡಿದ ತಕ್ಷಣ ನನಗೇನು ಸಿಗಲ್ಲ. ಸೊ ತುಂಬ ಜನ ಅನ್ಕೊಂತಾರೆ, ಅಯ್ಯೋ ನಾವು ಮಾತ್ರ ಹೇಳ್ತಾ ಇರೋದು ಸತ್ಯ, ಬೇರೆ ಎಲ್ಲ ಯೂಟ್ಯೂಬರ್ಸ್ ಹೇಳ್ತಾ ಇರೋದೆಲ್ಲ ಸುಳ್ಳು. ಇದನ್ನ ಫಸ್ಟ್ ಬಿಟ್ಬಿಡಿ, ನಾವು ಬೆಳೆಯೋಣ ಬೇರೆಯವ್ರನ್ನು ಬೆಳೆಸೋಣ ಅನ್ನೋದನ್ನ ಕಲ್ತ್ಕೊಳ್ಳಿ. ಹೇಳೋ ಅಂಥ ರೀತಿ ಚೇಂಜ್ ಆಗಿರ್ಬೋದು, ಆದರೆ ಎಲ್ಲರೂ ಒಂದೇ ಇನ್ಫಾರ್ಮೇಷನ್ ಕೊಡ್ತಾರೆ. ಆಮೇಲೆ ಸೊ ತುಂಬ ಮೇಕಪ್ ಮಾಡಿಕೊಂಡು ಅಥವಾ ಏನೋ ಸಿಕ್ಕಾಪಟ್ಟೆ ರೆಡಿಯಾಗಿ ಬಂದು ಕುತ್ಕೊಂಡ ತಕ್ಷಣ ಇವರು ಹೇಳ್ತಾ ಇರೋದೆಲ್ಲ ನಿಜ, ಹಾಗೆ ನಾವೇನೋ ರೆಡಿ ಆಗದೆ ಹಾಗೆ ಬಂದು ಕುತ್ಕೊಂಡ ತಕ್ಷಣ ಸೊ ಇವ್ರು ಹೇಳೋದೆಲ್ಲ ಸುಳ್ಳು. ಯಾವತ್ತೂ ನಾವು ಫೇಸ್ ನೋಡಿ ಜಡ್ಜ್ಮೆಂಟ್ ಮಾಡಬೇಡಿ. ಎಲ್ಲಿ ಟಾಪಿಕ್ ಇರುತ್ತೆ, ಎಲ್ಲಿ ವಿಷಯ ಇರುತ್ತೆ ಅಲ್ಲಿ ಜಡ್ಜ್ಮೆಂಟ್ ಮಾಡಿ. ಈಗ ನೀವು ನೋಡ್ಬೋದು, ತುಂಬ ಜನ ವ್ಲಾಗ್ ಮಾಡ್ತಾ ಇರ್ತಾರೆ. ತುಂಬ ಜನ ಏನು ಮಾಡ್ತಾರೆ, ಅದು ಹೈಫೈ ಲೈಫ್ ಸ್ಟೈಲ್ ಇರೋರದೇ ಇಷ್ಟಪಡ್ತಾರೆ ನೋಡೋಕ್ಕೆ. ಯಾಕಂದರೆ ಅವ್ರು ನೋಡಿರಲ್ಲ ಅಥವಾ ನೋಡೋಣ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗಿರುತ್ತೆ. ಬಟ್ ಈಗ ತುಂಬ ಜನ ಹಳ್ಳಿಯಿಂದ ಕೂಡ ವ್ಲಾಗ್ ಮಾಡೋರು ಇರ್ತಾರೆ. ಅದರಲ್ಲಿ ಎಷ್ಟು ತಿಳ್ಕೊಳೋ ಅಂಥ ಕಂಟೆಂಟ್ ಇರುತ್ತೆ ಗೊತ್ತಾ ನಮಗೆ, ಅದು ನೋಡೋಕ್ಕೆ ಕೂಡ ಒಂದು ಖುಷಿ ಆಗುತ್ತೆ. ಇದೇನೇ ಒಂದು ಲಾಜಿಕ್ಕು. ಬಟ್ ಎಲ್ಲದನ್ನೂ ಕೂಡ ಅರ್ಥ ಮಾಡ್ಕೊಳ್ಳಿ, ಎಲ್ಲರಿಗೂ ಕೂಡ ಸಪೋರ್ಟ್ ಮಾಡಿ. ಸೊ ಒಬ್ಬರು ಹೇಳೋದನ್ನೇ ನಾವು ಡಿಪೆಂಡ್ ಆಗ್ತೀವಿ ಅಂತ, ಒಬ್ಬರನ್ನೇ ಬೆಳೆಸೋಂಥದ್ದಲ್ಲ, ಎಲ್ಲರನ್ನೂ ಬೆಳೆಸಿ. ಹಾಗೆ ಎಲ್ಲರೂ ಹೇಳೋದು ಕೂಡ ಅದೇ ವಿಚಾರ ಆಗಿರುತ್ತೆ, ಹೇಳುವಂಥ ರೀತಿ ಮಾತಾಡುವಂಥ ಸ್ಟೈಲಿ ಬೇರೆ ಇರುತ್ತೆ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ನೆಕ್ಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು.